ಕೆಪಿಸಿಸಿ ಅಧಿಪತಿ ಡಿಕೆ ಪಟ್ಟದ 6 ವರ್ಷಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಸಾರಥಿಯಾಗಿ 6 ವರ್ಷವಾಗಿದೆ. ಸಂಕಷ್ಟದ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೇರಿದ ಡಿಕೆ ಪಕ್ಷವನ್ನ ಮುನ್ನಡೆಸಿದ ಹೇಗೆ? 46 ವರ್ಷಗಳ ಕಾಲ ಪಕ್ಷ ಮತ್ತು ಗಾಂಧಿ ಕುಟುಂಬದ ಬಗ್ಗೆ ಡಿಕೆ ಅಚಲ ನಿಷ್ಠೆ ಎಂತಹದ್ದು? ಕೆಪಿಸಿಸಿ ಅಧಿಪತಿಯಾಗಿ ಡಿಕೆ 6 ವರ್ಷಗಳ ನಾಯಕತ್ವ ಹೇಗಿತ್ತು? ಅಧಿವೇಶನದ ವೇಳೆ ಡಿಕೆ ಖರ್ಗೆ ಜೊತೆಗೂಡಿ ದೆಹಲಿಗೆ ಹೋಗಿದ್ಯಾಕೆ? ತೋರಿಸ್ತೀವಿ ನೋಡಿ. ಧರ್ಮರಾಯನ ಧರ್ಮತ್ವ ಇರಬೇಕು. ಕರ್ಣನ ದಾನಶೂರ ಕರ್ಣನ ದಾನ. ಅರ್ಜುನನ ಗುರಿ ಇರಬೇಕು. ವಿದುರನ ನೀತಿ ಇರಬೇಕು. ಭೀಮನ ಬಲ ಇರಬೇಕು. ಕೃಷ್ಣನ ತಂತ್ರ ಇರಬೇಕು. ಇದೊಂದು ಐತಿಹಾಸಿಕವಾದಂತಹ ದಿನ ನನ್ನ ಪಾಲಿಗೆ. 6 ವರ್ಷ ಕನಕಪುರದ ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಪುತ್ರ ಡಿಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ 6 ವರ್ಷಗಳು ಉರುಳಿವೆ. ಡಿಕೆ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಪಕ್ಷದ ಚುಕ್ಕಾಣಿ ಹಿಡಿದಿದ್ರು. ವೈಯಕ್ತಿಕವಾಗಿ ಡಿಕೆ ಕೂಡ ಪ್ರಕರಣಗಳ ಸುಳಿಯಲ್ಲಿ ಸಿಲುಕಿದ್ರು. ಜೈಲಿಗೂ ಹೋಗಿ ಬಂದಿದ್ರು. ಕಾಂಗ್ರೆಸ್ ಪಕ್ಷ ಕೂಡ ಸೋಲಿನ ಸುಳಿಯಲ್ಲಿ ಸಿಲುಕಿತ್ತು. ಅಂಥ ಕಠಿಣ ಸಮಯದಲ್ಲೇ ಅಂದಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಿಕೆ ಹೆಗಲಿಗೆ ಪಕ್ಷದ ಜವಾಬ್ದಾರಿ ನೀಡಿದ್ರು. ತಮ್ಮ ನಂಬುಗೆಯ ಬಂಟ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕಟ್ಟಿದ್ರು. Message from Honorable Congress President Madam Sonia Gandhi. My best wishes to you and all members of the KPCC. Madam Sonia Gandhi. ಚಾಣಕ್ಯ ಒಂದು ಕಡೆ ಒಂದು ಮಾತು, ಶಾಸ್ತ್ರ ಸುಚಿಂತಿತ ಮತ ಪರಿಚಿಂತನೀಯ ಆರಾಧಿತೋಪಿ ರಾಜ ಪರಿಸೇವನೀಯ ಗೃಹೇ ಸ್ಥಾಪಿ ಪ್ರದಕ್ಷಿಣೀಯ ಶಾಸ್ತ್ರೇ ಚ ಡಿಕೆ ಚಾಣಕ್ಯ ನೀತಿಯನ್ನ ಬಲ್ಲ ರಾಜಕಾರಣಿ. ರಾಜಕೀಯದಲ್ಲಿ ಯಶಸ್ವಿಯಾಗಬೇಕು ಅಂದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ಕರ್ಣನ ದಾನತ್ವ, ಅರ್ಜುನನ ಗುರಿ, ವಿದುರನ ನೀತಿ, ಭೀಮನ ಬಲ, ಕೃಷ್ಣನ ತಂತ್ರ ಇರಬೇಕು ಅನ್ನೋದನ್ನ ತಿಳಿದಿರೋ ನಾಯಕ. ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಹೀಗೆ ನಾನು ಹುಟ್ಟಿನಿಂದ ರೈತ, ವೃತ್ತಿಯಿಂದ ಉದ್ಯಮಿ, ಬೈ ಚಾಯ್ಸ್ ನಿಂದ ಶಿಕ್ಷಣ ತಜ್ಞ, ಆದ್ರೆ ಪ್ಯಾಷನ್ ನಿಂದ ರಾಜಕಾರಣಿ ಅಂತ ಪದೇ ಪದೇ ಹೇಳ್ತಿರ್ತಾರೆ. ಯಾರಿಗೂ ನಾನು ಪ್ಯಾಷನ್, ರಾಜಕೀಯ ಅಂದ್ರೆ ಪ್ಯಾಷನ್. ಚಿಗುರು ಮೀಸೆಯ ಹುಡುಗನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಡಿಕೆ
ಅದೇ ಪ್ಯಾಷನ್ನಿಂದಲೇ 46 ವರ್ಷಗಳಿಂದ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ. ಅದೇ ಪ್ಯಾಷನ್ನಿಂದಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸಿದ್ದಾರೆ. ಸಂಕಷ್ಟದಲ್ಲಿದ್ದ ಕಾಂಗ್ರೆಸ್ ಪಕ್ಷವನ್ನ ಯಶಸ್ಸಿನ ಕಡೆಗೆ ಕೊಂಡೊಯ್ದಿದ್ದಾರೆ. ಇದೀಗ ಡಿಕೆ ಕೆಪಿಸಿಸಿ ಅಧಿಪತಿಯಾಗಿ ಯಶಸ್ವಿಯಾಗಿ 6 ವರ್ಷಗಳನ್ನ ಪೂರೈಸಿದ್ದಾರೆ. ವರ್ಷ 6, ದಾಖಲೆಗಳು 106 ಅಂತ ಡಿಕೆ ಆಪ್ತರು ಬೆಂಬಲಿಗರು ಬೀಗಿದ್ದಾರೆ. ಕೆಪಿಸಿಸಿ ಅಧಿಪತಿ ಡಿಕೆ ಶಿವಕುಮಾರ್ಗೆ ಶುಭ ಹಾರೈಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೇರಿ 6 ವರ್ಷ, ದೆಹಲಿಯಲ್ಲಿ ಬೀಡು ಬಿಟ್ಟ ಡಿಸಿಎಂ ಡಿಕೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಭಾನುವಾರ ಡಿಕೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಒಂದೇ ವಿಮಾನದಲ್ಲಿ ದೆಹಲಿಗೆ ಹಾರಿದ್ರು. ಸೋಮವಾರ ದೆಹಲಿಯಲ್ಲಿ ನಿಂತು ಕೆಪಿಸಿಸಿ ಅಧಿಪತಿಯಾಗಿ 6 ವರ್ಷ ಪೂರೈಸಿರೋ ಬಗ್ಗೆ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವಾಗಿರೋ ಹಿನ್ನೆಲೆಯಲ್ಲಿ ಶಾಸಕರಿಗೆ, ಸೋತ ಅಭ್ಯರ್ಥಿಗಳಿಗೆ, ಜಿಲ್ಲಾ ಕಾಂಗ್ರೆಸ್ ನಾಯಕರಿಗೆ, ಬ್ಲಾಕ್ ಕಾಂಗ್ರೆಸ್ ನಾಯಕರಿಗೆ ಔತಣ ನೀಡೋದಾಗಿ ಹೇಳಿದ್ದಾರೆ. ಹೌದು, ನಾಳೆ 6 ವರ್ಷ ಆಗಿದೆ. ಅದು ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರ್ಯಾರು ಗೆದ್ದಿದ್ದಾರೆ, MLCಗಳು, ಅವ್ರಿಗೆಲ್ಲ ಒಂದು ಊಟ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ, ಬ್ಲಾಕ್ ಕಾಂಗ್ರೆಸ್ ಅವರು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ. ಫಸ್ಟು ಅಸೆಂಬ್ಲಿ ನಡೀತಾರೆ. ಅಷ್ಟಕ್ಕೂ ಡಿಕೆ ಅಧಿವೇಶನಕ್ಕೂ ಮುನ್ನ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ದೆಹಲಿಗೆ ಹೋಗಿದ್ಯಾಕೆ? ದೆಹಲಿಯಲ್ಲಿ ಬೀಡು ಬಿಟ್ಟು ಡಿಕೆ ಮಾಡಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ 6 ವರ್ಷದ ಹಿಂದೆ ಡಿಕೆಯನ್ನ ನಂಬಿ ಕೆಪಿಸಿಸಿ ಪಟ್ಟ ಕಟ್ಟಿದ್ದು ಹೇಗೆ? ಕನಕಪುರದ ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಪುತ್ರ ಡಿಕೆ ಶಿವಕುಮಾರ್ ಗಾಂಧಿ ಕುಟುಂಬದ ನಂಬುಗೆಯ ಬಂಟನಾಗಿದ್ದು ಹೇಗೆ? ಕೆಪಿಸಿಸಿ ಅಧಿಪತಿಯಾಗಿ ಡಿಕೆ 6 ವರ್ಷಗಳ ಹೋರಾಟ ಹೇಗಿತ್ತು? ಡಿಕೆ ರಾಜಕೀಯ ಪಯಣದ ಹಾದಿ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ. ಮಿಡಲ್ ಸ್ಕೂಲ್ನಲ್ಲಿದ್ದಾಗ ರಾಜಕೀಯ ಪಟ್ಟು ಕಲಿತಿದ್ದ ಶಿವಕುಮಾರ್. ನನಗೆ ಮಿಡಲ್ ಸ್ಕೂಲಲ್ಲೇ ನಾನು ಒಬ್ಬ ನಾಯಕನಾಗಬೇಕು ಅಂತೇಳಿ ಆಸೆ ಪಟ್ಟವನು. ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಓದಿದೆ. ಅಲ್ಲಿ ಏನು ತುಂಟಾಟ ಏನೋ ಗೊತ್ತಿಲ್ಲ. ಡಾಕ್ಟರ್ ಗೋಪಾಲಕೃಷ್ಣರವರು TC ಕೊಟ್ಟು ಕಳಿಸ್ಕೊಟ್ಬಿಟ್ರು. ಇನ್ನು ಮತ್ತೆ ಬೇರೆ ಕಡೆ ಓದ್ಕೊಂಡು ಬಾ, ನಾನು 8th ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡ್ಕೊಡ್ತೀನಿ ಅಂತೇಳಿ. ಕನಕಪುರದ ದೊಡ್ಡಾಲಹಳ್ಳಿಯ ಡಿಕೆ ಶಿವಕುಮಾರ್ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ. 6 ಮತ್ತು 7ನೇ ತರಗತಿ ಓದಿದ್ದು ಕಾರ್ಮೆಲ್ ಸ್ಕೂಲ್ನಲ್ಲಿ. ಅಂದಹಾಗೆ ಡಿಕೆ ಶಾಲೆಯಲ್ಲಿ ಓದುವಾಗಲೇ ಲೀಡರ್ ಆಗೋ ಕನಸು ಕಂಡಿದ್ರು. ಶಾಲೆಯಲ್ಲೇ ಚುನಾವಣೆಗಳಿಗೆ ನಿಂತಿದ್ರು. ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲೇ ದೇವೇಗೌಡರ ಜೊತೆ ಗುದ್ದಾಟಕ್ಕಿಳಿದಿದ್ದ ಡಿಕೆ. ಡಿಕೆ ಶಿವಕುಮಾರ್ ಶಾಲಾ ದಿನಗಳಿಂದಲೇ ನಾಯಕತ್ವ ಗುಣ ಮೈಗೂಡಿಸಿಕೊಂಡಿದ್ರು. ಶಾಲಾ ಕಾಲೇಜುಗಳ ಚುನಾವಣೆಗೆ ಸ್ಪರ್ಧಿಸಿದ್ರು. 18ನೇ ವಯಸ್ಸಿನಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSUI ಸೇರ್ಪಡೆಯಾಗಿದ್ರು. ಬೆಂಗಳೂರಿನ RC ಕಾಲೇಜಿನಲ್ಲಿ ಓದ್ತಿರುವಾಗ ಯುವ ಕಾಂಗ್ರೆಸ್ನಲ್ಲಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಸ್ಟೂಡೆಂಟ್ ಪಾಲಿಟಿಕ್ಸ್ ನಲ್ಲಿ ಹೆಸರು ಮಾಡಿದ್ದ ಡಿಕೆ ಬಹುಬೇಗನೆ ಕಾಂಗ್ರೆಸ್ ನಾಯಕರ ಕಣ್ಣಿಗೆ ಬಿದ್ದಿದ್ರು. ಡಿಕೆಯಲ್ಲಿದ್ದ ಧೈರ್ಯ, ಏನೇ ಆಗಲಿ ನುಗ್ಗುವ ಗುಣ, ರಾಜಕೀಯದಲ್ಲಿದ್ದ ಆಸಕ್ತಿಯನ್ನ ಕಂಡ ಕಾಂಗ್ರೆಸ್ ನಾಯಕರು 1985ರ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆಗೆ ಟಿಕೆಟ್ ನೀಡಿದ್ರು. ಸಾತನೂರು ಕ್ಷೇತ್ರದಲ್ಲಿ ಡಿಕೆಗೆ ಎದುರಾಳಿಯಾಗಿದ್ದದ್ದು ಹಳೆ ಹುಲಿ HD ದೇವೇಗೌಡರು. ಅವ್ರು ಯಾಕೆ ಹುಲಿ ಇದೆಲ್ಲ ಅಂತ ಹೇಳ್ತಾರೆ? 24 ವಯಸ್ಸಿನಲ್ಲಿ ಅಷ್ಟೊತ್ತಿಗೆ ನನಗೆ ರಾಜೀವ್ ಗಾಂಧಿ ಅವರ
ರಾಜಕಾರಣಕ್ಕೆ ಬಂದಿದ್ದೆ. ಭಾಳ ಜನ ಹಿರಿಯರೆಲ್ಲ ನನಗೆ ಸಹಾಯ ಮಾಡಿದ್ರು. ಅವರು ದೇವೇಗೌಡರ ಮೇಲೆ ಅವತ್ತೇ ನನಗೆ ಟಿಕೆಟ್ ಕೊಟ್ಟರು. ಡಿಕೆ ದೇವೇಗೌಡರ ವಿರುದ್ಧ ಮಿಂಚಿನ ಪ್ರಚಾರ ನಡೆಸಿದ್ರು. ಆದರೆ ಜನತಾದಳದ ಅಭ್ಯರ್ಥಿಯಾಗಿದ್ದ ಎಚ್ ಡಿ ದೇವೇಗೌಡರು 15,000ಕ್ಕೂ ಅಧಿಕ ಮತಗಳಿಂದ ಡಿಕೆಯನ್ನ ಸೋಲಿಸಿದ್ರು. ಇದು ಚುನಾವಣಾ ರಾಜಕೀಯದಲ್ಲಿ ಡಿಕೆ ಎದುರಿಸಿದ ಅಪರೂಪದಲ್ಲಿ ಅಪರೂಪದ ಸೋಲು. ಆದರೆ ಆರಂಭದ ಈ ಸೋಲಿನಿಂದ ಡಿಕೆ ಧೃತಿಗೆಡಲಿಲ್ಲ. ಅದೇ ಕೊನೆ. ಚುನಾವಣಾ ರಾಜಕೀಯದಲ್ಲಿ ಡಿಕೆ ಸೋಲನ್ನೇ ಕಂಡಿಲ್ಲ. 1989ರಲ್ಲಿ ಸಾತ್ನೂರ್ನಿಂದ ಗೆದ್ದು ವಿಧಾನಸೌಧ ಪ್ರವೇಶಿಸಿದ ಡಿಕೆ 1985ರಲ್ಲಿ ದೇವೇಗೌಡ ಅನ್ನೋ ದೈತ್ಯ ನಾಯಕನಿಗೆ ಪೈಪೋಟಿ ನೀಡಿ ಸೋತಿದ್ದ ಡಿಕೆ 1987ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು. 1989ರಲ್ಲಿ ಕಾಂಗ್ರೆಸ್ ಮತ್ತೆ ಡಿಕೆಗೆ ಟಿಕೆಟ್ ನೀಡಿತು. ಈ ಬಾರಿ ಗೆಲುವು ಡಿಕೆ ಕೈತಪ್ಪಲಿಲ್ಲ. 13,000ಕ್ಕೂ ಅಧಿಕ ಮತಗಳಿಂದ ಗೆದ್ದ ಡಿಕೆ ವಿಧಾನಸೌಧ ಪ್ರವೇಶಿಸಿದ್ರು. ಅಲ್ಲಿಂದ ಶುರುವಾದ ಡಿಕೆ ಚೈತ್ರ ಯಾತ್ರೆ 1989ರಿಂದ ಡಿಕೆ ಸತತ 8 ಬಾರಿ ಗೆದ್ದು ಬೀಗಿದ್ದಾರೆ. ಸೋಲು ಅನ್ನೋದು ಡಿಕೆ ಹತ್ತಿರಕ್ಕೆ ಸುಳಿಯೋಕು ಹೆದರುವಂತೆ ಮಾಡಿದ್ದಾರೆ ಡಿಕೆ. ಇಪ್ಪತ್ತೆಂಟನೇ ವಯಸ್ಸಿಗೆ ಶಾಸಕರಾಗಿದ್ದ ಡಿಕೆಗೆ ಮೊದಲ ಅವಕಾಶದಲ್ಲೇ ಸಚಿವ ಸ್ಥಾನ ಒಲಿದಿತ್ತು. ರಾಜಕೀಯ ಗುರು ಬಂಗಾರಪ್ಪನವರು ಡಿಕೆಗೆ ಸಚಿವ ಸ್ಥಾನ ನೀಡಿದ್ರು. ಡಿಕೆ ಬಂದೀಖಾನೆ ಸಚಿವರಾಗಿದ್ದರು. 1980ರಲ್ಲಿ ಯುವ ಕಾಂಗ್ರೆಸ್ನಿಂದ ರಾಜಕೀಯ ಜೀವನ ಆರಂಭಿಸಿದ್ದ ಡಿಕೆ 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆಯಾಗಿ ಬಂಗಾರಪ್ಪ ಸಂಪುಟದಲ್ಲಿ ಬಂದೀಖಾನೆ ಇಲಾಖೆ ಸಚಿವರಾಗಿದ್ದರು. 1999ರಿಂದ 2004ರ ತನಕ ಎಸ್.ಎಂ. ಕೃಷ್ಣ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಬಳಿಕ 2014ರಿಂದ 2018ರ ತನಕ ಸಿದ್ದರಾಮಯ್ಯ ಸಂಪುಟದಲ್ಲಿ ಇಂಧನ ಸಚಿವರಾಗಿದ್ದರು. 2018ರಿಂದ 2019ರ ನಡುವೆ ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದರು. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಡಿಕೆ ಕೆಪಿಸಿಸಿ ಪಟ್ಟಕ್ಕೇರುವ 6 ತಿಂಗಳ ಹಿಂದಷ್ಟೇ ತಿಹಾರ್ ಜೈಲು ಸೇರಿದ್ರು. ಗಾಂಧಿ ಕುಟುಂಬದ ಜೊತೆ ಡಿಕೆಗಿದ್ದ ನಂಟು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಡಿಕೆಗಿದ್ದ ಅಚಲ ನಿಷ್ಠೆ ಮತ್ತು ಕಾಂಗ್ರೆಸ್ ನಾಯಕರ ಸಂಕಷ್ಟಗಳನ್ನ ಟ್ರಬಲ್ ಶೂಟರ್ ಆಗಿ ಬಗೆಹರಿಸಿದ್ದೇ ಡಿಕೆ ಜೈಲು ಪಾಲಾಗುವಂತೆ ಮಾಡಿತು ಅಂತ ಈಗಲೂ ಡಿಕೆ ಬೆಂಬಲಿಗರು ನೆನೆಸ್ಕೊಳ್ತಾರೆ. ಮಹಾರಾಷ್ಟ್ರ ಸರ್ಕಾರದ ರಕ್ಷಕ, ಗುಜರಾತ್ ಸರ್ಕಾರಕ್ಕೂ ಶಾಕ್ ನೀಡಿದ್ದ ಡಿಕೆ. ರಾಜಕೀಯದಲ್ಲಿ ಗೆಲುವು ಸಾಧಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದು ಡಿಕೆಗೆ ತಿಳಿದಿದೆ. ಅದೇ ರೀತಿ ತಂತ್ರಗಾರಿಕೆ ಹೆಣೆಯೋದ್ರಲ್ಲೂ ಡಿಕೆ ನಿಸ್ಸೀಮರು. ತಮ್ಮ ತಂತ್ರಗಾರಿಕೆ, ಧೈರ್ಯ ಮತ್ತು ಗಟ್ಟಿತನದಿಂದ ಡಿಕೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ನೆರವಿಗೆ ಬಂದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕಾಂಗ್ರೆಸ್ಗೆ ನೆರವು ಬೇಕು ಅಂದಾಗಲೆಲ್ಲ ಟೊಂಕ ಕಟ್ಟಿ ಕೆಲಸ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಡಿಕೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಲೇ ಹೆಸರಾಗಿದ್ದಾರೆ. 2002ರಲ್ಲಿ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿತು. ಆಡಳಿತ ಪಕ್ಷದ 8 ಶಾಸಕರು ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಸೇರಿತು. ಸಿಎಂ ವಿಲಾಸರಾವ್ ದೇಶಮುಖ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿತು. ರಾಜ್ಯಪಾಲ ಅಲೆಕ್ಸಾಂಡರ್ ವಿಶ್ವಾಸ ಮತ ಯಾಚಿಸುವಂತೆ ಆದೇಶಿಸಿದರು. ಹೀಗಾಗಿ ಕುದುರೆ ವ್ಯಾಪಾರದ ಭೀತಿಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಮಹಾರಾಷ್ಟ್ರ ಕಾಂಗ್ರೆಸ್ ಶಾಸಕರಿಗೆ ಡಿಕೆ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಆತಿಥ್ಯ ನೀಡಿದರು. 1 ವಾರದ ಕಾಲ ಕೈ ಶಾಸಕರನ್ನ ರಕ್ಷಿಸಿ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸಿದರು. ಮಹಾ ಸಿಎಂ ದೇಶಮುಖ್ 10 ಮತಗಳಿಂದ ವಿಶ್ವಾಸ ಮತ ಗೆದ್ದು ಸರ್ಕಾರ ಉಳಿಸಿಕೊಂಡಿತು. 2017ರಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ಅಹ್ಮದ್ ಪಟೇಲ್ರನ್ನ ಸೋಲಿಸಲು ಬಿಜೆಪಿ ಹಣ ತೊಟ್ಟಿತು. ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಬಿಜೆಪಿ ಇನ್ನಿಲ್ಲದ ಯತ್ನ ನಡೆಸಿತು. ಹೀಗಾಗಿ ಗುಜರಾತ್ನ 42 ಕೈ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಅಂದು ಕೂಡ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಕೈ ಶಾಸಕರಿಗೆ ಆತಿಥ್ಯ ನೀಡಿತು ಇದೇ ಡಿಕೆ.
ಕಾಂಗ್ರೆಸ್ ನಾಯಕರನ್ನ ಸೇಫ್ ಆಗಿಟ್ಟಿದ್ದ ಡಿಕೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆಲ್ಲುವಂತೆ ನೋಡಿಕೊಂಡಿದ್ರು. ಈ ಎರಡೂ ಘಟನೆಗಳು ಡಿಕೆ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತೆ ಮಾಡಿತು. ಕಾಂಗ್ರೆಸ್ ಕಟ್ಟಾಳು ಡಿಕೆ ಗಾಂಧಿ ಕುಟುಂಬಕ್ಕೆ ಮತ್ತಷ್ಟು ಹತ್ತಿರವಾಗುವಂತೆ ಮಾಡಿತು. ಸೋನಿಯಾ ಗಾಂಧಿಯವರು ಡಿಕೆ ನೆಚ್ಚಿನ ಬಂಟ ಅಂತಲೇ ಭಾವಿಸ್ತಾರೆ. 2019ರಲ್ಲಿ ಇಡಿ ಡಿಕೆಯನ್ನ ಬಂಧಿಸಿತ್ತು. ಆಗ ಸೋನಿಯಾ ಗಾಂಧಿ ಬಿಹಾರ್ ಜೈಲಿಗೆ ಹೋಗಿ ಡಿಕೆಯನ್ನ ಭೇಟಿಯಾಗಿದ್ರು. ಗಾಂಧಿ ಕುಟುಂಬದ ಜೊತೆಗಿನ ಈ ವಿಶೇಷ ನಂಟು ಇಂದಿರಾ ಗಾಂಧಿ ಕಾಲದಿಂದಲೂ ಗಾಂಧಿ ಕುಟುಂಬಕ್ಕೆ ತಮಗಿರುವ ನಿಷ್ಠೆಯ ಬಗ್ಗೆ ಡಿಕೆ ಹೇಳಿದ್ದಾರೆ ನೋಡಿ. ಗಾಂಧಿ ಫ್ಯಾಮಿಲಿ ನಾನು ಜೈಲಲ್ಲಿ ಇದ್ದೀನಿ ಅಂತಂದ್ರು ಸೋನಿಯಾ ಗಾಂಧಿ ಬಂದು ನನ್ನ ಜೈಲಲ್ಲಿ ಇವತ್ತು ನಾನೇನು ಇವತ್ತು ಇದು ಕೂತಿದ್ದೀನಿ ಅಂತಂದ್ರೆ ಇಟ್ ಇಸ್ ದಿ ಗಾಂಧಿ ಫ್ಯಾಮಿಲಿ. 2019ರ ಅಕ್ಟೋಬರ್ನಲ್ಲಿ ಸೋನಿಯಾ ಗಾಂಧಿ ತಿಹಾರ್ ಜೈಲಿಗೆ ಹೋಗಿ ಡಿಕೆಯನ್ನ ಭೇಟಿಯಾಗಿದ್ರು. 2020ರ ಮಾರ್ಚ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಯನ್ನ ಆಯ್ಕೆ ಮಾಡಿದ್ರು. 2018ರ ವಿಧಾನಸಭಾ ಚುನಾವಣಾ ಸೋಲು, 2019ರ ಲೋಕಸಭಾ ಚುನಾವಣೆ ಸೋಲು, ಉಪಚುನಾವಣೆಗಳ ಸೋಲಿನಿಂದ ಕಂಗಾಲಾಗಿದ್ದ ಕಾಂಗ್ರೆಸ್ನ ಜವಾಬ್ದಾರಿಯನ್ನ ತಮ್ಮ ನೆಚ್ಚಿನ ಬಂಟ ಡಿಕೆಗೆ ವಹಿಸಿದ್ರು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗುವ ಮುನ್ನ ಕಾಂಗ್ರೆಸ್ ಸಂಕಷ್ಟದಲ್ಲಿತ್ತು. 2018ರ ವಿಧಾನಸಭಾ ಚುನಾವಣೆ, 2019ರ ಲೋಕಸಭಾ ಚುನಾವಣೆ, ವಿಧಾನಸಭೆ ಉಪಚುನಾವಣೆಗಳಲ್ಲಿ ಸೋತಿತ್ತು. ಅಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಜವಾಬ್ದಾರಿ ನೀಡಿದ್ರು. 3 ವರ್ಷಗಳಲ್ಲಿ ಡಿಕೆ ಪಕ್ಷವನ್ನ ಪ್ರಚಂಡ ಗೆಲುವಿನತ್ತ ಮುನ್ನಡೆಸಿದ್ರು. ಒಂದು ಪ್ರಶ್ನೆ, 40% ಸರ್ಕಾರ ಕ್ಯಾಂಪೇನ್ ಹೇಗಿತ್ತು? ಅಧ್ಯಕ್ಷ ಡಿಕೆ ಕೈ ಹೋರಾಟ. ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಡಿಕೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಬ್ಲಾಕ್ ಮಟ್ಟದಿಂದ ಬದಲಾವಣೆ ತಂದಿದ್ರು. ಕೆಲಸ ಮಾಡೋರಿಗೆ ಹುದ್ದೆ ಅನ್ನೋ ಮಂತ್ರ ಪಾಲಿಸಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ, ನಿರುದ್ಯೋಗ, ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ರು. 40% ಸರ್ಕಾರ ಕ್ಯಾಂಪೇನ್ ನಡೆಸಿದ್ರು. ಸರ್ಕಾರಕ್ಕೆ ಪ್ರಶ್ನೆ ಕೇಳೋ ಒಂದು ಪ್ರಶ್ನೆ ಹೆಸರಿನ ಅಭಿಯಾನ ಕೂಡ ನಡೆಸಿದ್ರು. ಹೀಗೆ ಅಧ್ಯಕ್ಷ ಪಟ್ಟ ವಹಿಸಿಕೊಂಡ ಕ್ಷಣದಿಂದ ಡಿಕೆ ಪಕ್ಷ ಸಂಘಟಿಸಿದ್ರು. 2023ರ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯಿಂದ ಪ್ರಚಾರದ ತನಕ ಪ್ರಮುಖ ಪಾತ್ರ ವಹಿಸಿದ್ರು. ನನಗೂ ಒಂದು ಅವಕಾಶ ಕೊಡಿ ಅಂತ ಮತಯಾಚಿಸಿದ್ರು. ಸಿದ್ದರಾಮಯ್ಯ ಜೊತೆಗೂಡಿ ಪಂಚ ಗ್ಯಾರಂಟಿಗಳ ಘೋಷಣೆಯನ್ನ ಮನೆ ಮನೆ ತಲುಪುವಂತೆ ಮಾಡಿದ್ರು. ಇದರಿಂದ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿತು. ಸಿದ್ದರಾಮಯ್ಯ ಸಿಎಂ ಆಗಿದ್ರು, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ. ಆದರೆ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ 46 ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಿರುವ ಡಿಕೆಗೆ ಮುಖ್ಯಮಂತ್ರಿ ಪಟ್ಟ ನೀಡಬೇಕು ಅನ್ನೋದು ಅವರ ಬೆಂಬಲಿಗರ ಆಗ್ರಹವಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.